ಡಿ ಕೆ ಶಿವಕುಮಾರ್ ಸಚಿವ ಸಂಪುಟನೇ ವಿಸ್ತರಣೆ ಕೂಡ ಆಯಿತು, ಅದರ ಬೆನ್ನಲ್ಲೇ ಪ್ರಮಾಣ ವಚನ ಕೂಡ ಆಯಿತು. ಅದಾದ್ಮೇಲೆ ಕೆಲವರು ಆಕ್ರೋಶಗೊಂಡ್ರು, ಅವರಿಗೆ ಒಂದು ರೀತಿ ಸಮಾಧಾನವನ್ನು ಪಡಿಸೋದಕ್ಕೆ ಡಿ ಕೆ ಶಿವಕುಮಾರ್ ಕೂಡ ಚಡಪಡಿಸಿದ್ರು, ಇದೆಲ್ಲವೂ ಕೂಡ ನಡೀತು. ಆದ್ರೆ ಇದರ ಎಲ್ಲದರ ಮಧ್ಯೆ ಸತೀಶ್ ಜಾರಕಿಹೊಳಿ ಕೈಕಟ್ಟಿ ಸುಮ್ಮನೆ ಕೂತುಕೊಳ್ಳುವಂತಹ ಪರಿಸ್ಥಿತಿ ನಿರ್ಮಾಣ ಆಯಿತು. ಆದ್ರೂ ಕೂಡ 4 ದಿವಸ ಡಿ ಕೆ ಶಿವಕುಮಾರ್ ಅವರ ಸಂಕಷ್ಟವನ್ನು ನೋಡಿಕೊಂಡು ಸುಮ್ಮನೆ ಕೂತ್ಕೊಂಡ್ರು. ಅವರು ಕೂಡ ಕೆಲವು ಜವಾಬ್ದಾರಿಯ ಕೆಲಸಗಳನ್ನ ಮಾಡಿದ್ರು. ಈಗ ಡಿ ಕೆ ಶಿವಕುಮಾರ್ ಅವರಿಗೆ ಸತೀಶ್ ಜಾರಕಿಹೊಳಿ ಒತ್ತಡವನ್ನ ಹೇರ್ಲಿಕ್ಕೆ ಶುರು ಮಾಡ್ಕೊಂಡಿದ್ದಾರೆ. ಯಾವಾಗ DCM ಸ್ಥಾನ, ಯಾಕಂದ್ರೆ ಭರವಸೆಯನ್ನ ಕೊಟ್ಟಿದ್ದಾರೆ. ಸಚಿವ ಸ್ಥಾನದ ವಿಚಾರಗಳು, ಸಚಿವ ಸಂಪುಟನ ವಿಸ್ತರಣೆ ಆದಮೇಲೆ, ಪ್ರಮಾಣ ವಚನ ಆದಮೇಲೆ ನಿನಗೂ ಕೂಡ DCM ಸ್ಥಾನವನ್ನ ನೀಡ್ತೀವಿ ಸತೀಶ್ ಜಾರಕಿಹೊಳಿ ಅವರೇ ನಿಮಗೂ ಕೂಡ ಅಂತೇಳಿ ಡಿ ಕೆ ಶಿವಕುಮಾರ್ ಭರವಸೆಯನ್ನ ಕೊಟ್ಟಿದ್ದಾರೆ. ಅದರ ಜೊತೆಗೆ ಕಾಂಗ್ರೆಸ್ನ ಹೈಕಮಾಂಡ್ ಕೂಡ ಅವರಿಗೆ ಭರವಸೆಯನ್ನ ಕೊಟ್ಟಿದೆ, DCM ಸ್ಥಾನದಲ್ಲಿ ನಿಮ್ಮನ್ನ ಕೂರಿಸ್ತೀವಿ ಅಂತ ಹೇಳಿ. ಆದ ಕಾರಣದಿಂದಲೇ ಕೆಲವು ಸಚಿವರ ಸ್ಥಾನಕ್ಕೆ ಕುತ್ಕೊಂಡಿದ್ದಾರೆ. ಈಗ ಇಲ್ಲಿ ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ, ಕೆಲವರಿಗೆ ಸಚಿವ ಸ್ಥಾನ ಕೊಡಬೇಡಿ ಅಂತ ಹೇಳಿ ದೊಡ್ಡ ಮಟ್ಟದಲ್ಲಿ ವಾದ ಮಾಡಿದ್ರು ಸತೀಶ್ ಜಾರಕಿಹೊಳಿ. ಆದ್ರೆ ಅವರಿಗೆ ಸಚಿವ ಸ್ಥಾನ ಕೊಡ್ಲಿಕ್ಕೆ ಸತೀಶ್ ಜಾರಕಿಹೊಳಿ ಅವರನ್ನ ಮನವೊಲೈಸುವುದು ಬಹಳ ಕಷ್ಟ ಆಗಿತ್ತು. ಡಿ ಕೆ ಶಿವಕುಮಾರ್ ಅವರಿಗೆಲ್ಲ ಒಂದು ರೀತಿ ಮನವೊಲೈಕೆ ಮಾಡಿ ನಿಮಗೆ DCM ಸ್ಥಾನ ಕೊಡ್ತೀವಿ, ಹಾಗೆ ಮಾಡಬೇಡಿ, ಮುಂದಿನ ರಾಜಕಾರಣ ನೋಡ್ಬೇಕಾಗ್ತದೆ, ಮುಂದೆ 2028 ಕೂಡ ನಾವು ಅಧಿಕಾರಕ್ಕೆ ಬರೋದನ್ನ ನೋಡೋಣ ಅಂತ ಹೇಳಿ ಬಹಳ ಎಮೋಷನಲ್ ಆಗಿ ಡಿ ಕೆ ಶಿವಕುಮಾರ್ ಅವರು ಸತೀಶ್ ಜಾರಕಿಹೊಳಿ ಅವರಿಗೆ ಒಂದಿಷ್ಟು ಕಿವಿ ಮಾತುಗಳನ್ನ ಹೇಳಿದ್ರಂತೆ. ಸೊ ಹಾಗಾಗಿ ಇರ್ಲಿ ಬಿಡಿ ಅಂತ ಹೇಳಿ ಸತೀಶ್ ಜಾರಕಿಹೊಳಿ ಒಪ್ಕೊಂಡು ಕುಡಿ ಸಚಿವ ಸ್ಥಾನ ನನಗೇನು ಅಭ್ಯಂತರ ಇಲ್ಲ ಅಂತ ಒಪ್ಕೊಂಡ್ರು. ಹಾಗಾದ್ಮೇಲೆ ಸಚಿವ ಸಂಪುಟನ ವಿಸ್ತರಣೆ ಆಯ್ತು, ಕೆಲವರಿಗೂ ಕೂಡ ಸಚಿವ ಸ್ಥಾನ ಕೊಟ್ರು, ಇದೆಲ್ಲ ನಡೀತು. ಆದ್ರೆ ಈಗ ಡಿ ಕೆ ಶಿವಕುಮಾರ್ ಅವರ ಮೇಲೆ ಸತೀಶ್ ಜಾರಕಿಹೊಳಿ ಕೆಂಡಾಮಂಡಲವಾಗಿ ಅವ್ರ ಜೊತೆಗೆ ಮೀಟಿಂಗ್ ಮಾಡಿದ್ದಾರೆ. ಕೂತ್ಕೊಂಡು ಇದ್ರಾಬದ್ರ ಕೂತ್ಕೊಂಡು ಮೀಟಿಂಗ್ ಮಾಡಿ ಯಾವಾಗ ಮತ್ತೆ ನಮಗೆ DCM ಸ್ಥಾನ ಯಾವಾಗ ಅಂತ ಹೇಳಿ ಬಹಳ ಸೂಕ್ಷ್ಮವಾಗಿ ಕೇಳಿದ್ರಂತೆ. ಅದಕ್ಕೆ ಇವತ್ತು ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ತೆರಳ್ತಾ ಇದ್ದಾರೆ. ನೋಡಿ, ಸತೀಶ್ ಜಾರಕಿಹೊಳಿ ಅವರು ಒಂದೇ ಸರಿ ಹೋಗಿದ್ದು, ಭೇಟಿಯಾದ್ರು, ಮಾತನಾಡಿದ್ರು, ಒಂದೇ ಮಾತಿಗೆ ಇವತ್ತು ದೆಹಲಿಗೆ ಹೋಗ್ಲಿಕ್ಕೆ ಸಿದ್ಧರಾಗಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ದೆಹಲಿಯ ರೂಟ್ ಹಿಡಿದಿದ್ದಾರೆ. ಯಾಕಂದ್ರೆ ಸತೀಶ್ ಜಾರಕಿಹೊಳಿ ಕೂಡ ಸಾಮಾನ್ಯ ನಾಯಕ ಅಲ್ವಲ್ಲ. ಸೊ ಏನೋ ಒಂದು ಮಾತನಾಡಿದ್ದಾರೆ. ಇವತ್ತು ಏನಾದ್ರೂ ಡಿ ಕೆ ಶಿವಕುಮಾರ್ ಸುಮ್ಮನೆ ಕೂತ್ಕೊಂಡ್ರೆ ನಾಳೆ ಸತೀಶ್ ಜಾರಕಿಹೊಳಿ ಮನಸ್ಸು ಮಾಡಿದ್ರೆ ಸರ್ಕಾರನೇ ಅಲ್ಲೋಲ ಕಲ್ಲೋಲ ಮಾಡಬಹುದು, ಅಷ್ಟು ಶಕ್ತಿ ಇರುವಂತಹ ನಾಯಕ ಸತೀಶ್ ಜಾರಕಿಹೊಳಿ. ಹೊಗಳಬೇಕು ಅಥವಾ ಸತೀಶ್ ಜಾರಕಿಹೊಳಿ ಅವರನ್ನ ಏನೋ ಒಂದು ಉತ್ತುಂಗಕ್ಕೆ ಹೇಳಬೇಕು ಅನ್ನುವಂಥದ್ದಲ್ಲ, ಅಷ್ಟು ಸಮುದಾಯಗಳನ್ನ ಒಳಗೊಂಡು, ವಾಲ್ಮೀಕಿ ಸಮುದಾಯ ಇರಬಹುದು, ದಲಿತ ಸಮುದಾಯ ಇರಬಹುದು, ಮತ್ತೆ ಅದರ ರೀತಿಯಾಗಿ ಲಿಂಗಾಯತ ಸಮುದಾಯ ಆಗಿರಬಹುದು, ಅಹಿಂದ ನಾಯಕನಾಗಿರುವಂತಹ ಸತೀಶ್ ಜಾರಕಿಹೊಳಿ ಅವರನ್ನ ಅಷ್ಟು ಕಡೆಗಣಿಸ್ಲಿಕ್ಕೆ ಆಗಲ್ಲ ಅನ್ನುವಂಥದ್ದು ಬಹಳ ಸೂಕ್ಷ್ಮವಾಗಿ ಗೊತ್ತಿರತಕ್ಕಂಥದ್ದು. ಇದು ಕಾಂಗ್ರೆಸ್ನ ಹೈಕಮಾಂಡ್ಗೂ ಗೊತ್ತು. ಹಾಗಾಗಿ DCM ಸ್ಥಾನದಲ್ಲಿ ಈಗಾಗಲೇ ಜಿ ಪರಮೇಶ್ವರ್ ಕೂಡ ಇದ್ದಾರೆ. ಇನ್ನು ಅದೇ ಸ್ಥಾನದ ಮಟ್ಟದಲ್ಲಿ DCM ಆಗಿ ಇದು ಸತೀಶ್ ಜಾರಕಿಹೊಳಿ ಅವರು ಕೂಡ ಕೂತ್ಕೊಳ್ತಾರೆ. ನೋಡಿ, ಸಚಿವರ ಸ್ಥಾನಗಳು ಅಂತ ಬಂದಾಗ 33ಕ್ಕೆ ಸೀಮಿತ ಇದೆ. ನೀವೇನೇ ಮಾಡಿದ್ರು 33 ಶಾಸಕರನ್ನ ಸಚಿವರನ್ನಾಗಿ ಮಾಡಬಹುದು ಅಷ್ಟೇ ಹೊರತು 34ಕ್ಕೆ ಹೋಗಕ್ಕಾಗಲ್ಲ. ಇದು 33ರ ಗಡಿ ದಾಟಕ್ಕಾಗಲ್ಲ. 33 ಸಚಿವರ ಸ್ಥಾನಮಾನಗಳಿರುತ್ತೆ. ಅದೇ ರೀತಿಯಾಗಿ ರಾಜ್ಯದ ಮುಖ್ಯಮಂತ್ರಿ ಅಂದಾಗ ಒಂದೇ ಸ್ಥಾನ ಇರುತ್ತೆ. ಆದ್ರೆ DCM ಸ್ಥಾನಗಳಲ್ಲಿ ನೀವು ಎಷ್ಟು ಬೇಕೋ ಅಷ್ಟು ಮಾಡ್ಕೊಬಹುದು. ಅಂದ್ರೆ ನಿಧಾನವಾಗಿ 3, 4, 5 ಈ ರೀತಿ DCM ಸ್ಥಾನಗಳನ್ನ ಹೆಚ್ಚುವರಿಯಾಗಿ ಮಾಡ್ಕೋಬಹುದು. ಈಗ ಅಂದ್ರೆ DCM ಸ್ಥಾನದಲ್ಲಿ ಈಗ ಜಿ ಪರಮೇಶ್ವರ್ ಅವರು ಇದ್ದಾರೆ. ಇನ್ನು ಅದೇ ಸ್ಥಾನಕ್ಕೆ ಮತ್ತೆ ಸತೀಶ್ ಜಾರಕಿಹೊಳಿ ಅವರು ಕೂಡ ಬಂದು ಕೂತ್ಕೋತಾರೆ. ಸತೀಶ್ ಜಾರಕಿಹೊಳಿ ಅವರು DCM ಆದ್ರೆ ಮುಖ್ಯಮಂತ್ರಿ ಆಗ್ಲಿಕ್ಕೆ ಅರ್ಹರಾಗಿರ್ತಾರೆ ಅನ್ನೋದು ಸಂಪೂರ್ಣವಾಗಿ ಗುರುತಾಗ್ತಕ್ಕಂಥದ್ದು. ಅಂದ್ರೆ DCM ಆದ್ರೆ ಮಾತ್ರ ಮುಖ್ಯಮಂತ್ರಿ ಆಗ್ಬೋದಾ ಅನ್ನುವಂಥ ಪ್ರಶ್ನೆ ಹುಟ್ಕೊಂಡ್ರೆ ಹಾಗೇನಿಲ್ಲ. ಆದ್ರೆ DCM ಅಂತಂದ್ರೆ ಅದರದೇ ಆದಂತಹ ಒಂದು ಹುದ್ದೆಯ ಅಧಿಕಾರ ಬೇರೆ ಇದೆ, ಮತ್ತು ರಾಜ್ಯದಲ್ಲಿ ಉಪಮುಖ್ಯಮಂತ್ರಿ ಎನಿಸಿಕೊಳ್ಳುವುದು, ನಂತರ ಮುಖ್ಯಮಂತ್ರಿ ಆಗುವುದು, ಇದೆಲ್ಲವೂ ಕೂಡ ಅಲ್ಲಿಗೆ ಬಂದು ಕೂತ್ಕೊಳ್ಳುತ್ತೆ ಎನ್ನುವಂತ ಕಾರಣಕ್ಕೆ. ಇನ್ನು 2028ರಲ್ಲಿ ಚುನಾವಣೆ ಗೆದ್ದಿದ್ದೇ ಆದ್ರೆ 2028ರಲ್ಲಿ ಸತೀಶ್ ಜಾರಕಿಹೊಳಿ ಕೂಡ ಮುಖ್ಯಮಂತ್ರಿ ಆಗುವ ಎಲ್ಲ ಲಕ್ಷಣಗಳಿದೆ. ಹಾಗಾಗಿನೇ ಕೆಲವರಿಗೆ ಸಚಿವ ಸ್ಥಾನ ಹೋದ್ರೆ ಹೋಗ್ಲಿ ಬಿಡಿ, ಏನ್ ಬೆಳಗಾವಿಯಲ್ಲಿ ಕೆಲವರಿಗೆ ಸಚಿವ ಸ್ಥಾನ ಹೋದ್ರೆ ನನಗೇನು ಅಷ್ಟು ಹೊಡ್ತಾ ಬೀಳಲ್ಲ, ಯಾಕಂದ್ರೆ ನಾನು ಇನ್ನೂ ಉತ್ತುಂಗಕ್ಕೆ ಹೋಗ್ತಾ ಇದ್ದೀನಿ ಅನ್ನೋದು ಎಲ್ಲೋ ಒಂದ್ ಕಡೆ ಸತೀಶ್ ಜಾರಕಿಹೊಳಿ ಅವ್ರ ತಲೆಯಲ್ಲಿ ಬಂದಿದೆ. ಅವರಿಗೆ ಅದೇ ರೀತಿಯಾಗಿ ಡಿ ಕೆ ಶಿವಕುಮಾರ್ ಅವರು ಒಂದು ರೀತಿ ಬೋಧನೆ ಮಾಡಿದ್ದಾರೆ ಅನ್ನೋ ಕಾರಣಕ್ಕೆ ಕೆಲವರಿಗೆ ಸಚಿವ ಸ್ಥಾನ ಕೂಡ ಕೊಡೋದಕ್ಕೆ ಅವಕಾಶ ಕೊಟ್ಟರು. ಇಲ್ಲ ಪಟ್ಟು ಹಿಡ್ಕೊಂಡು ಕೂತಿದ್ರು, ಇವರಿಗೆ ಸಚಿವ ಸ್ಥಾನ ಕೊಡಬಾರ್ದು ಅಂತೆಲ್ಲ ಸತೀಶ್ ಜಾರಕಿಹೊಳಿ ಅವರು. ಆದ್ರೆ ಈಗ ಸಚಿವ ಸ್ಥಾನ ಕೊಟ್ಟಾಯ್ತು, ಪ್ರಮಾಣ ವಚನ ಆಗಾಯ್ತು, ಈಗ DCM ಸ್ಥಾನ ಯಾವಾಗ ಅಂತೇಳಿ ಕೇಳಿದ ಕೂಡಲೇನೆ ಮಧ್ಯಾಹ್ನ ಮೀಟಿಂಗ್ ಅನ್ನು ಮುಗಿಸ್ಕೊಂಡು ಡಿ ಕೆ ಶಿವಕುಮಾರ್ ಇವತ್ತು ದೆಹಲಿಗೆ ಪ್ರಯಾಣ ಮಾಡ್ತಾ ಇದ್ದಾರೆ. ಬಹುತೇಕ ಸತೀಶ್ ಜಾರಕಿಹೊಳಿ ಅವರು ಕೂಡ ಇನ್ನು DCM ಆಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾರೆ. ರಾಜ್ಯದಲ್ಲಿ ಉಪಮುಖ್ಯಮಂತ್ರಿಗಳಾಗಿ ಸತೀಶ್ ಜಾರಕಿಹೊಳಿ ದೊಡ್ಡ ಮಟ್ಟದಲ್ಲಿ
ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾರೆ. ರಾಜ್ಯದ ಉಪಮುಖ್ಯಮಂತ್ರಿ ಆಗುವುದು ಅಷ್ಟು ಸುಲಭದ ಮಾತಲ್ಲ. ರಾಜ್ಯದ ಉಪಮುಖ್ಯಮಂತ್ರಿ ಆಗುವುದು ಕೂಡ ಬಹಳ ಒಂದು ಅದಕ್ಕೆ ದೊಡ್ಡ ನಾಯಕನೇ ಆಗಬೇಕಾಗಿರುತ್ತೆ. ಹೌದು, ಯಾಕಂದ್ರೆ ಇಂತಿಂಥ ಸಮುದಾಯಗಳನ್ನ ಗೆಲ್ಲಿ ತನ್ನ ಹಿಡಿತದಲ್ಲಿ ಇಟ್ಕೊಂಡು ಗೆದ್ದು ಬರುವಂಥದ್ದು ಮತ್ತು ಇನ್ನು ಬೇರೆ ನಾಯಕರನ್ನ ಗೆಲ್ಲಿಸುವ ಶಕ್ತಿಯನ್ನು ಹೊಂದಿದಂಥ ನಾಯಕನನ್ನ DCM ಅನ್ನಾಗಿ ಮಾಡ್ತಾರೆ. ಸೊ ಮತ್ತು ಇನ್ನು ಸಾಕಷ್ಟು ಅನುಭವ ಇರತಕ್ಕಂತಹ ರಾಜಕಾರಣಿ ಕೂಡ ಹೌದು ಸತೀಶ್ ಜಾರಕಿಹೊಳಿ. ಸೊ ಇದೆಲ್ಲ ನಿಮಗೆ ಗೊತ್ತಿರತಕ್ಕಂಥದ್ದೇ. DCM ಸ್ಥಾನದ ಒಂದು ಪ್ರಮಾಣ ವಚನವನ್ನ ಬಹುತೇಕ ಇನ್ನು ಕೆಲವೇ ದಿನಗಳಲ್ಲಿ ಸತೀಶ್ ಜಾರಕಿಹೊಳಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾರೆ ಅನ್ನುವಂಥದ್ದು ಅಷ್ಟೇ ಸತ್ಯ. ಇನ್ನೂ ಬೇರೆ ಬೇರೆ ರೀತಿಯಲ್ಲಿ ನಡೀತಾ ಇದೆ ರಾಜಕಾರಣ ಅಂದಾಗ. ಈ ಕಡೆ ಒಂದು ಕಡೆ ಸಿದ್ದರಾಮಯ್ಯನವರು ಬೇರೆ ಕಡೆ ಮುಖ ಮಾಡ್ತಾ ಇದ್ದಾರೆ, DK ಶಿವಕುಮಾರ್ ಅವ್ರ ಮುಖ ಬೇರೆ ಕಡೆ ಹೋಗ್ತಾ ಇದೆ. ಅದೇ ರೀತಿಯಾಗಿ ಸತೀಶ್ ಜಾರಕಿಹೊಳಿ ಅವರು ಸಿದ್ದರಾಮಯ್ಯನವರ ಜೊತೆಗೆ ಇದ್ದಾರೆ ಅನ್ನೋದು ಕೂಡ ಎಲ್ಲವೂ ಕೂಡ ಕೂಲಾಗಿ ಸಿಗ್ತಾ ಇರುವಂಥದ್ದು. ಇನ್ನು ಸಚಿವ ಸಂಪುಟಗಳಲ್ಲಿ ಬೇಸರಗೊಂಡಿರ್ತಕ್ಕಂಥವ್ರು ಅವರು ಕೂಡ ಒಂದು ರೀತಿಯಾಗಿ ಎಲ್ಲೋ ಒಂದು ಕಡೆ ಮನಸ್ತಾಪಗಳಲ್ಲಿ ಇದ್ದಾರೆ ಅನ್ನುವಂಥದ್ದು ಕೂಡ ಗೊತ್ತು. ಇನ್ನು ಸಚಿವ ಸಂಪುಟದಲ್ಲಿ ಕೂಡ ಬದಲಾವಣೆಗಳಾಗಲಿದೆ. ಕೆಲವರ ರಾಜೀನಾಮೆಯನ್ನು ತಗೊಂಡು ಬೇರೆಯವರಿಗೆ ಅವಕಾಶ ಕೊಡುವಂತ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಹೈಕಮಾಂಡ್. ಇದು ಕೂಡ ಚರ್ಚೆ ನಡೀತಾ ಇದೆ ಅನ್ನುವಂಥದ್ದು ಗೊತ್ತು. ಬಹುತೇಕ ಇನ್ನ ಸಚಿವರು ಮತ್ತೆ DCM ಒಟ್ಟಿಗೆ ಸೇರ್ಕೊಂಡು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರಾ ಇಲ್ಲ ಹೆಂಗೆ ನಡೀತದೆ ಅನ್ನುವಂಥದ್ದು ಬಹುತೇಕ ಹೈಕಮಾಂಡ್ ಯಾವ ರೀತಿ ನಿರ್ಧಾರವನ್ನು ತೆಗೆದುತ್ತೆ ಅನ್ನುವಂಥದ್ದನ್ನು ಕೂಡ ಕಾದು ನೋಡಬೇಕಾಗಿರುವಂಥದ್ದು. ಒಟ್ಟಿನಲ್ಲಿ ಸತೀಶ್ ಜಾರಕಿಹೊಳಿ ಅವರಿಗೆ DCM ಸ್ಥಾನವನ್ನು ಒದಗಿಸೋದಕ್ಕೆ ದೆಹಲಿಗೆ ಪ್ರಯಾಣ ಮಾಡ್ತಾ ಇದ್ದಾರೆ DK ಶಿವಕುಮಾರ್ ಅನ್ನುವಂಥದ್ದು ಮಾತ್ರ ಕಂಪ್ಲೀಟ್ ಆಗಿ ಬರ್ತಾ ಇರುವಂತಹ ಮಾಹಿತಿ. ಮತ್ತಷ್ಟು ಮಾಹಿತಿಗಳನ್ನ ನಿಮ್ಮ ಮುಂದೆ ಅಪ್ಡೇಟ್ ನೀಡ್ತಾನೆ ಇರುತ್ತೆ YGM ಸರ್ಕಾರ. ನಿಮ್ಮ ಮುಂದೆ ಪ್ರತಿ ಇಂಚಿಂಚು ಮಾಹಿತಿಯನ್ನು ರಾಜಕೀಯವಾಗಿ ನೀಡ್ತಾ ಇರುತ್ತೆ. ನೋಡ್ತಾ ಇರಿ. ನಮಸ್ಕಾರ.